My dear friends, you might have come across problems like this one. ಇಂಥ ಸಮಸ್ಯೆಗಳನ್ನ ನೀವು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಫೇಸ್ ಮಾಡಿರ್ಬೋದು. ಇಲ್ಲಿ ಏನು ಕೊಡ್ತಾರಪ್ಪ ಅಂದ್ರೆ ಸ್ಪೆಂಡ್ ಮಾಡೋದು, ಮನಿಯನ್ನು ಸ್ಪೆಂಡ್ ಮಾಡೋದು ಮತ್ತು ಉಳಿದ ಅಮೌಂಟ್ ಎಷ್ಟು ಉಳಿತೈತಿ ಕೊಟ್ಟಿರ್ತಾರೋ ನಿಮ್ಮ ಟೋಟಲ್ ಸ್ಯಾಲ್ರಿನ ಅಥವಾ ಅವನಲ್ಲಿ ಇರ್ತಕ್ಕಂಥ ಒಟ್ಟು ಹಣವನ್ನು ನೀವು ಕಂಡುಹಿಡಿಯಬೇಕಾಗತಿ. ಇಲ್ಲಿ ಕೂಡ ಅದೇ ರೀತಿಯ ಒಂದು ಪ್ರಾಬ್ಲಮ್ ಐತಿ. ಇದನ್ನ ಯಾವ ರೀತಿ ಬಿಡಿಸೋದು ಅನ್ನೋದನ್ನ ನೋಡೋಣ ಬರೀ. A person spends 30% of his salary on food. ನೋಡ್ರಿ, ಒಬ್ಬ ವ್ಯಕ್ತಿ 30% ಸ್ಯಾಲ್ರಿಯನ್ನು, ಅವನ ಸ್ಯಾಲ್ರಿ ಎಷ್ಟು ನಮ್ಗೆ ಗೊತ್ತಿಲ್ಲ, 30% ಸ್ಯಾಲ್ರಿಯನ್ನು ಆನ್ ಫುಡ್ದ ಮೇಲೆ, ತಿನ್ನದ ಆಹಾರದ ಮೇಲೆ ಅವ ಖರ್ಚು ಮಾಡ್ತಾನು. 10% ಆನ್ ಹೌಸ್ ರೆಂಟ್ ಅಂದ್ರೆ ಮನೆ ಬಾಡಿಗೆ ಮೇಲೆ ಅವ 10% ಖರ್ಚು ಮಾಡ್ತಾನು. ಇಫ್ ಹಿ ಈಸ್ ಲೆಫ್ಟ್ ವಿತ್ ರೂಪಾಯಿ 12,000, ವಾಟ್ ಈಸ್ ಹಿಸ್ ಸ್ಯಾಲ್ರಿ? ಹಿ ಈಸ್ ಲೆಫ್ಟ್ ವಿತ್ 12,000 rupees. ಅವನಲ್ಲಿ ಎಷ್ಟು ರೂಪಾಯಿ ಉಳಿದಾವ? ಈಗ ಫುಡ್ ಮತ್ತು ಹೌಸ್ ರೆಂಟ್ ಮೇಲೆ ಖರ್ಚು ಮಾಡಿದ ನಂತರ 12,000 ರೂಪಾಯಿ ಉಳಿದವು. ವಾಟ್ ಈಸ್ ಈಸ್ ಸ್ಯಾಲ್ರಿ? ಅವನ ಟೋಟಲ್ ಸ್ಯಾಲ್ರಿ ಎಷ್ಟೈತಿ ಅದನ್ನ ನಾವು ಕಂಡು ಹಿಡಿಬೇಕಾಗೈತಿ. ಇಲ್ಲ ಏನೇನು ಸ್ಪೆಂಡ್ ಮಾಡ್ತಾನಪ್ಪ ಅಂದ್ರೆ 30% ಆ್ಯಂಡ್ 10%. ಓನ್ಲಿ ಹಿ ಸ್ಪೆಂಡ್ಸ್ ಆನ್ 2 ಐಟಮ್ಸ್. ಒಂದು 30% ಸ್ಯಾಲ್ರಿಯನ್ನು ಅವ ಆಹಾರದ ಮೇಲೆ ಮತ್ತು 10% ಸ್ಯಾಲ್ರಿಯನ್ನು ಹೌಸ್ ರೆಂಟ್ ಮೇಲೆ ಸ್ಪೆಂಡ್ ಮಾಡ್ತಾನು. ಟೋಟಲ್ ಎಷ್ಟು ಸ್ಪೆಂಡ್ ಮಾಡಿದವ? 30 + 10 40% ಇವ ಆಫ್ ಹಿಸ್ ಸ್ಯಾಲ್ರಿಯನ್ನು ಸ್ಪೆಂಡ್ ಮಾಡ್ತಾನು. ಹೌದಾ? 40% ಸ್ಪೆಂಡ್ ಮಾಡ್ಯಾನು. ಇಲ್ಲಿ 12,000 ಉಳಿದೈತಿ. ಅಂದ್ರೆ 100 - 40 ಆದ್ರೆ ನಮ್ಗೆ ಎಷ್ಟು ಉಳಿತು? 100 - 40 ಆದ್ರೆ 60% ನಮಗೇನ ಉಳಿತು. 60% ಅಂದ್ರೆ ಏನಿಲ್ಲ, 12,000 rupees. 60% ಮೀನ್ಸ್ 12,000 rupees. ಅಂದ್ರೆ 12,000 ರೂಪಾಯಿಯು ಅವನ ಸ್ಯಾಲ್ರಿಯ 60%ಗೆ ಸಮ ಐತಿ. ಆಮೇಲೆ 40% ಸ್ಪೆಂಡ್ ಮಾಡಿದ, 30% ಫುಡ್ ಮೇಲೆ, 10% ಹೌಸ್ ರೆಂಟ್ ಅಂದ್ರೆ ಮನಿ ಬಾಡಿಗೆ ಮೇಲೆ ಸ್ಪೆಂಡ್ ಮಾಡಿದ. ಟೋಟಲ್ 40% ಸ್ಪೆಂಡ್ ಮಾಡಿದ. ಅವನ 60% ಅಂದ್ರೆ 12,000 ರೂಪಾಯಿ ಉಳಿದೈತಿ. ನಾವೇನು ಕಂಡಿಬೇಕು? ಅವನ ಟೋಟಲ್ ಸ್ಯಾಲ್ರಿ ಅಂದ್ರೆ ಅವನ 100% ಕಂಡುಹಿಡಿಬೇಕು. ಹೌದಾ? 60% ಅಂದ್ರೆ 12,000 ಆಯ್ತು. ನಾವೇನು ಕಂಡಿಬೇಕಪ್ಪ ಅಂದ್ರೆ ಅವನ ಸ್ಯಾಲ್ರಿ, ಈಸ್ ಟೋಟಲ್ ಸ್ಯಾಲ್ರಿ ಆರ್ 100% ನಾವಿಲ್ಲಿ ಕಂಡುಹಿಡಿಯಪ್ಪ ಅಂದ್ರೆ ಏನು ಸಿಗಬೇಕಪ್ಪ ಅಂದ್ರೆ 12,000 ರೂಪಾಯಿ ಅವನ ರಿಮೈನಿಂಗ್ ಅಮೌಂಟ್ ಐತಿ. ಎಷ್ಟು ಇದು ಎಷ್ಟಕ್ಕೆ ಈಕ್ವಲ್ ಆಕೈತಿಪ್ಪ ಅಂದ್ರೆ 60%ಗೆ ಈಕ್ವಲ್ ಆಕೈತಿ. ಹೌದಾ? ಅದರ ಒಂದು ನಾವು ಟೋಟಲ್ ಅಮೌಂಟನ್ನು ಕಂಡುಹಿಡಿಬೇಕು. ಇಂಟು 100 ಇಟ್ಕೋಬೇಕು. ಓಕೆ, 0 0 ಕ್ಯಾನ್ಸಲ್ ಆಯಿತು. 6 1 × 6 2 × ಓಕೆ, 6 1 × 6 2 ಆಯ್ತು. ಇಲ್ಲಿ 2,000 ಉಳಿತು. 2,000 × 10 ಎಷ್ಟಾಯ್ತು? 20,000 ರೂಪಾಯಿ ಉಳಿತು. ಓಕೆ, 20,000 ಈಸ್ ಈಕ್ವಲ್ ಟು 100%. ಮೀನ್ಸ್ it is equal to his total salary. It means that his total salary is 20,000 rupee. Okay, 20,000 rupees is his total salary. ಈ ರೀತಿಯಾಗಿ ನೀವು ಒಂದು ಸ್ಪೆಂಡ್ ಮಾಡಿದಂಥ ಪರ್ಸೆಂಟೇಜನ್ನು ಬಿಟ್ಟು ಉಳಿದ ಅಮೌಂಟ್ಗೆ ಆ ಒಂದು ಉಳಿದಂಥ ಪರ್ಸೆಂಟೇಜನ್ನು ಈಕ್ವಲ್ ಮಾಡ್ಕೋಬೇಕು. ಆಮೇಲೆ ಈ ರೀತಿಯಾಗಿ ನೀವು ಟೋಟಲ್ ಉಳಿದಂಥ ಹಣವನ್ನು ಮೇಲ್ಗಡೆ ನ್ಯೂಮರೇಟರ್ ಇಟ್ಟು ಆ ಒಂದು ಅಮೌಂಟ್ ಎಷ್ಟಕ್ಕೆ ಈಕ್ವಲ್ ಆಗೈತಿ ಅನ್ನೋ ಕೆಳಗಡೆ ಇಡಬೇಕು. ಆಮೇಲೆ ಇಂಟು 100 ಹಾಕಿದಾಗ ಟೋಟಲ್ ಸ್ಯಾಲ್ರಿ ನಿಮ್ಗೆ ಕಂಡುಹಿಡಿಯೋಕೆ ಸಾಧ್ಯ ಆಗತಿ.